ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪೇಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಕಳೆದ 3 ತಿಂಗಳಿಂದ ಪೆಂಡಿಂಗ್ ಉಳ್ಕೊಂಡಿರೋದು ಎಲ್ಲರಿಗೂ ಗೊತ್ತು. ಯಾವುದೇ ಜಿಲ್ಲೆಯವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 3 ಕಂತುಗಳ ಹಣ ಜಮಾ ಆಗಿಲ್ಲ. ಕಳೆದ 3 ತಿಂಗಳು ಕೂಡ ಸರ್ಕಾರದಿಂದ ಪೆಂಡಿಂಗ್ ಉಳಿಸಿದ್ದಾರೆ. ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳು ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಗೃಹಲಕ್ಷ್ಮಿಯರ ಕೈ ಸೇರುತ್ತೆ, ಹಣ ಬರುತ್ತೋ ಬರಲ್ವೋ, ಸ್ಟಾಪ್ ಆಗಿಬಿಡುತ್ತಾ, ಯಾಕೆ ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಮಾಡ್ತಾಯಿಲ್ಲ? ಸರ್ಕಾರದಲ್ಲಿ ಹಣ ಇಲ್ವ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೀ ಆಶ್ವಾಸನೆ ಕೊಡ್ತಾನೆ ಬರ್ತಿದ್ದಾರೆ. ಈ ವಾರ ನೆಕ್ಸ್ಟ್ ವಾರ ಅಂತ ಆಗಿದ್ರೆ ಕನ್ಫರ್ಮ್ ಆಗಿ ಡೇಟು ಫಿಕ್ಸ್ ಆಗಿದೆಯಾ? ಯಾವಾಗ ಬಿಡುಗಡೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ, ಮತ್ತು ಯಾವಾಗ ಬರ್ಬೋದು ಅಂತ ಒಂದು ಬಿಗ್ ಅಪ್ಡೇಟ್ಗಳನ್ನ ಕೇಳ್ತಿದ್ರು. ಎಲ್ಲರೂ ಅಪ್ಡೇಟ್ ಬಂದಿರೋ ಅಪ್ಡೇಟ್ ಕೊಡಿ ಅಂತ. ನಾನಿವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಯಾವಾಗ ಬಿಡುಗಡೆ ಆಗ್ತಿದೆ, ಪೆಂಡಿಂಗ್ ಕಂತುಗಳು ಎಲ್ಲ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂದೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋ ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋನ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಮಧ್ಯೆಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಮತ್ತು ವೀಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫಸ್ಟು ವೀಡಿಯೋಗೆ. ಫ್ರೆಂಡ್ಸ್, ಬನ್ನಿ ವೀಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವೀಡಿಯೋ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳು ಬಿಡುಗಡೆ ಆಗಿಲ್ಲ. 24ನೇ ಕಂತು ಹೋದ ತಿಂಗಳು ಬರಬೇಕಿತ್ತು, ಅದು ಬಿಡುಗಡೆ ಆಗಿಲ್ಲ. 25ನೇ ಕಂತು ಈ ತಿಂಗಳದು, ಅದು ಇನ್ನೂ ಬಂದಿಲ್ಲ. ಈ ತಿಂಗಳು ಕೂಡ ಇನ್ನೊಂದು ವಾರ ಆದರೆ ಮುಗಿತಾ ಇದೆ, ಆದರೂ ಕೂಡ ಇನ್ನೂ ಬಿಡುಗಡೆ ಆಗಲಿಲ್ಲ. ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಕೆಲವು ಸರ್ಕಾರದಲ್ಲಿ ತೊಂದರೆಗಳಿಗೆ ಹಣಕಾಸಿನ ಕೊರತೆ ಇದೆ. ಆದ್ದರಿಂದ ಯಾರಿಗೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ 3 ತಿಂಗಳಿಂದನೂ ಕೂಡ ಯಾವುದೇ ಜಿಲ್ಲೆಗಳಿಗೂ ಬಿಡುಗಡೆ ಮಾಡಿಲ್ಲ. ಕೆಲವು ಮಹಿಳೆಯರೆಲ್ಲರೂ ಆ ಜಿಲ್ಲೆಗೆ ಬಂದಿದೆ ಸರ್, ನಮಗೆ ಬಂದಿಲ್ಲ, ಈ ಜಿಲ್ಲೆಗೆ ಬಂದಿದೆ, ನಮಗೆ ಬಂದಿಲ್ಲ ಅಂತ ಕಮೆಂಟ್ಗಳನ್ನ ಮಾಡ್ತಿದ್ದೀರಿ. ಯಾವ ಜಿಲ್ಲೆಗೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ 3 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಸದ್ಯಕ್ಕೆ ನಿಮಗೆ 2 ಕಂತುಗಳ ಹಣ ಬಿಡುಗಡೆ ಮಾಡ್ತಿದ್ದಾರೆ, 23, 24ನೇದು. ಇದೊಂದು ಗುಡ್ ನ್ಯೂಸ್, ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಹಾಗಿದ್ರೆ ಯಾವಾಗ ಬಿಡುಗಡೆ ಆಗ್ತಾಯಿದೆ ಅಂತ ನೋಡೋದಾದರೆ, ನಾಳೆ ಗುರುವಾರದಿಂದ ನಿಮಗೆ ಭಾನುವಾರ ತನಕ ಗೃಹಲಕ್ಷ್ಮಿ ಯೋಜನೆಯ 2 ಪೆಂಡಿಂಗ್ ಕಂತುಗಳು 2,000 + 2,000 ಒಟ್ಟಿಗೆ 4,000 ಹಣ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತಾಯಿದ್ದಾರೆ. ಇದೊಂದು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಗುರುವಾರ ಮಧ್ಯಾಹ್ನ 2:15 ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ, ಒಂದು ಸತಿ ಜಮಾ ಆಗಿರುತ್ತೆ. ಮತ್ತು ಹಾಗೆಯೇ ಯಾರಿಗೆಲ್ಲ ಈ ಒಂದು ಡೌಟ್ ಇರುತ್ತೆ, ಬರುತ್ತೋ ಬರಲ್ವೋ ಅನ್ನೋರೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. 100% ನಿಮಗೆ ಗುರುವಾರ ಬಿಡುಗಡೆ ಆಗುತ್ತೆ. ಗುರುವಾರದಿಂದ ಭಾನುವಾರ ತನಕ ಎಲ್ಲ ಜಿಲ್ಲೆಗಳಿಗೂ ಕಂಪ್ಲೀಟಾಗಿ 2 ಕಂತಿನ 4,000 ರೂಪಾಯಿ ಜಮಾ ಮಾಡಿಕೊಡ್ತಾರೆ. ಆದ್ದರಿಂದ ನಾಳೆ ತನಕ ವೆಯ್ಟ್ ಮಾಡಿ. 2:15 ಆದಮೇಲೆ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾಳೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತೀರೋ ಅವರೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಣ ಬಂದಿದೆ ಅಂತ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.